ತುಂಬಾ ಚೆನ್ನಾಗಿ ಕತೆ ಹೇಳ್ತೀಯ. ಇಷ್ಟು ದಿನ ನನಗೆ ಪ್ರೀತಿ ಹೆಸರು ಹೊಸ ಹೊಸ ಲೋಕ ತೋರಿಸಿ ಮುಂದೆ ನೀನ್ ಹುಟ್ಟೋ ಮಕ್ಳನ್ನ ಚೆನ್ನು ತೋರ್ಸಕ್ಕೆ ಈಗ ಯಾವನ್ ಜೊತೆ ಸೂರ್ಯನ್ ತೋರ್ಸಕ್ ಹೋಗ್ತಾ ಇದ್ಯಾ? ಹೋಗು, ನಾನೇ ನೀನ್ ಬೇಡ ಅನ್ನಲ್ಲ. ಹೋಗೋಳ್ನ ಕಾಲ್ ತೊಳ್ಬೇಕಾದ್ರೆ ಕಳ್ಸ್ಕೊಟ್ಬಿಡ್ತೀನಿ. ಕಾಲಿಡ್ಕೊಳ್ಳೋ ಮಾತೇ ಇಲ್ಲ. ಅದು ಮನೆಯವರು. ನೀವು ಮಾಡೋ ತಪ್ಪುಗಳಿಗೆ ಮನೇನ ಯಾಕೆ ತರ್ತೀರಾ? 10 ಗಂಟೆ 11 ಗಂಟೆ ರಾತ್ರಿ ನನ್ನ ಜೊತೆ ಫೋನಲ್ಲಿ ಮಾತಾಡುವಾಗ, ಮಿಡ್ ನೈಟ್ವರೆಗೂ ಮೆಸೇಜ್ ಮಾಡುವಾಗ, ಊರೆಲ್ಲ ನನ್ನ ಕೈ ಸುತ್ತುವಾಗ ನಿಮ್ಮ ಮನೆ ನೆನಪಾಗ್ತಿಲ್ವಾ? ಒಳ್ಳೆ ಕುಳ ಸಿಕ್ಕಿದೆ, ಹೋದ್ರೆ ಸೆಟ್ಲ್ ಆಗ್ತೀನಿ ಅಂತ ಇವತ್ತಾರು ನಿಜ ಹೇಳೆ. ಇಷ್ಟು ದಿನ ನನಗೆ ಬರೀ ಸುಳ್ಳೆ ಹೇಳ್ದೆ. ನೀನ್ ನನ್ನ ಅರ್ಥ ಮಾಡ್ಕೋತಾ ಇಲ್ಲ. ಅದ ತರ ಅಲ್ಲ. ಇವತ್ತು ಅವ್ ನನಗಿಂತ ಜಾಸ್ತಿ ದುಡಿತಾನೆ ಅಂತ ತಾನೇ ನೀನ್ ಅವನಿಂದ ಹೋಗಿರೋದು. ಹೋಗು, ಪಾಪ ಈ ನಾಣೆಯಲ್ಲಿ ಬರ್ದಿರೋದೇ ಅಷ್ಟೇ ಅನ್ಸುತ್ತೆ. ಚಿನ್ನದ ಗಟ್ಟಿಗೋಸ್ಕರ ಚಿನ್ನದ ಗಣಿನೇ ಕಳ್ಕೊಂಡ್ಬಿಟ್ಟಲ್ಲೇ. ನಿಂಗೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಏನು ಹೇಳ್ಬೇಡ ತಾಯಿ. ನೀನು ಹೇಳಿದ್ದು, ನೀನ್ ಇದ್ದಿದ್ ನೋಡಿ ಸೇರೋದ್ ಬಂದು ನಮ್ಮನೆ ಒಲೆಗೆ ಬೆಂಕಿ ಹಚ್ಚಿ ಅನ್ಕೊಂಡಿದ್ದೆ. ನನ್ನ ಭಾವನೆಗಳನ್ನ ಒದ್ದು ನನ್ನ ಎದೆಗೆ ಬೆಂಕಿ ಹಚ್ಬಿಟ್ಟೆ. ಹುಡುಗರು ಚೂರು ಯಾಮಾರಿದ್ರೆ ಚಪ್ರದಾಸೆ ತೋರಿಸಿ ಚಟ್ಟ ಕಟ್ಟಿಸ್ಬಿಡ್ತೀರಾ? ನನ್ನಿಂದ ನೋವಾಗಿದ್ರೆ ಸಾರಿ. ನಿಂಗ್ ನಂಗಿಂತ ಒಳ್ಳೆ ಹುಡ್ಗಿ ಸಿಗ್ತಾಳೆ. ಅರ್ಧದಲ್ಲಿ ಬಿಟ್ಟೋಗು. ನೀನೆಂತ ಒಳ್ಳೆವಳೆ. ಈ ನಿನಗಿಂತ ಒಳ್ಳೆವಳು ಸಿಕ್ಕರೆ ಅದೆಲ್ಲಿ ಬಿಟ್ಟು ಹೋಗ್ಬಿಡ್ತಾಳೋ. ನನ್ಗೆ ಒಳ್ಳೆವಳಲ್ಲ, ಕೆಟ್ಟವಳೆ ಸಿಗ್ಲಿ. ಆದ್ರೆ ನೀನ್ ಮಾತ್ರ ಅಪ್ಪಿ ತಪ್ಪಿನ ವಾಪಸ್ ಬರ್ಬೇಡ. ಈ ಜನ್ಮದಲ್ಲ, ಇನ್ ಯಾವ ಜನ್ಮದಲ್ಲೂ ಬರ್ಬೇಡ. ಏನಿನ ಮುಖ ನೋಡ್ತಾ ಇದ್ಯಾ? ಆಟೋ ಚಾರ್ಜನ ಬೇಕಾ? ಹೋಗೆ, ಮುಖ ನೋಡ್ತಾಳೆ. ಹೋಗ್, ಹಿಂದೆ ನೋಡ್ದಂಗ್ ಹೋಗ್ಬಿಡು. ಬಿಟ್ಟೋಗ್ಬೇಡ ಕಡೆ. ನಿಮ್ ಮನೇಲಿ ನೋಡಿರೋ ಹುಡುಗ ಎಂತೋನೆ ಆದ್ರೂ ನನ್ನಷ್ಟು ಪ್ರೀತಿ ಮಾಡಲ್ಲ ಅಂತ ಹೇಳಕ್ಕೆ ನಿನಗೆ ಬೇಕಾಗಿರೋ ಪ್ರೀತಿ ಅಲ್ವಲ್ಲ. ಹೋಗು. ಕಣ್ಣೀರು ಕಣ್ಣಲ್ಲೇ ಕೆನೆಗಟ್ಟಿದೆ, ಬದುಕು ಶುರುವಲ್ಲೇ ಕೊನೆ ಮುಟ್ಟಿದೆ. ಆಯ್ತು ಬಿಡು, ಸಾರಿ ಕೇಳಿದ್ನಲ್ಲ. ಅಯ್ಯೋ, ಅಲ್ಲ, ನೀವು ಹುಡುಗಿರು ಫ್ರೆಂಡ್ ಆಗಿದ್ದಾಗ ಗಿಣಿ ತರ ಇರ್ತೀರಾ. ಹೇಳಿದ್ಕೆಲ್ಲ ಕತ್ತಾಡಿಸ್ತೀರಾ. ಅದು ನಿಜ ಅನ್ಕೊಂಡ್ ನಾವು ಹುಡುಗರುಗಳು ಮಂಡಿ ಊರ್ ಕಮಿಟ್ ಆಗ್ತೀವಿ ನೋಡಿ, ಲವ್ವರ್ ಆಗ್ತಿದಂಗೆ ನಾಗಿಣಿ ಆಗ್ಬಿಡ್ತೀರಾ. ಸುಮ್ನೆ ಬುಸ್ಕೊಡ್ತೀರಾ. ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಹೌದಾ? ನಮ್ಮ ಮನೆ ದೇವರಾಣೆಗೂ ಹೌದು. ಒಂದ್ ವಿಷಯ ಹೇಳ, ತುಂಬಾ ದಿನದಿಂದ ಹೇಳ್ಬಾರ್ದು ಅಂತ ಇದ್ದೆ. ನಿನಗ್ ಬೇಗ ಬರದೆ 2. ಏನೋ? ಒಂದು ಕೋಪ, ಇನ್ನೊಂದು ಜಾಸ್ತಿ ಕೋಪ. ಸದ್ಯ ಇವಾಗ್ಲಾರು ನಗ್ತಲ್ಲ, ನನ್ ಪುಣ್ಯ. ನಿಂಗೊಂದ್ ಗೊತ್ತಾ, ಪ್ರೀತಿ ಮಾಡೋ ಪ್ರತಿ ಹುಡ್ಗಿರ್ಗೂ ಒಂದ್ ಆಸೆ ಇರುತ್ತೆ. ಅವಳ ಹುಡ್ಗ ಅವಳನ್ನ ಶಹಜಾನ್ ತರ ಪ್ರೀತಿ ಮಾಡ್ಬೇಕು, ಅವಳಿಗೋಸ್ಕರ ತಾಜ್ ಮಹಲ್ ಕಟ್ಬೇಕು ಅಂತ. ಓಹೋ, ತುಂಬಾ ಚಿಕ್ಕ ಆಸೆ. ನನ್ ಫ್ರೆಂಡ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಲ್ದೆ ಮೈಲವ್ನೆ. ನಾಳೆನೆ ಅವ್ನ್ಗೆ ಹೇಳ್ಬಿಡ್ತೀನಿ. ಅಲ್ಲ, ನೀವು ಹುಡುಗಿರು ಬಾಯ್ ಬಿಟ್ರೆ ಹುಡುಗ ಶಹಜಾನ್ ತರ ಇರ್ಬೇಕು, ತಾಜ್ ಮಹಲ್ ಕಟ್ಟಿಸ್ಬೇಕು ಅಂತಿರಲ್ಲ. ಯಾವ ಖುಷಿಗೆ? ನಿಮ್ ತಾಜ್ ಮಹಲ್ ನ ಮಮತಾಜ ನೋಡಿಲ್ಲ. ಒಂದ್ ತಿಳ್ಕೊಳ್ಳಿ, ಇದ್ದಾಗ ನೆಮ್ಮದಿ ಮುಖ್ಯ, ಸತ್ತಾಗ ಸಮಾಧಿ ಅಲ್ಲ. ನನ್ನಂತ ಮಿಡಿಲ್ ಕ್ಲಾಸ್ ಹುಡುಗಂಗೆ ಒಂದ್ ಅರ್ಧ ಸೈಟ್ ತಗೊಂಡು ಮನೆ ಕಟ್ಟೋ ಅಷ್ಟರಲ್ಲಿ ಸತ್ತು ಸಮಾಧಿ ಅದೋಗುತ್ತೆ. ಇನ್ನೆಲ್ಲಿ ನಿಮಗ್ ಸಮಾಧಿ ಕಟ್ಸೋದು ಆಗಲ್ಲ. ನೀನೇ ತಾಜ್ ಮಹಲ್ ನೋಡ್ಬೇಕು ಅನ್ಕೋ, ಫ್ಲೈಟ್ ಅಲ್ಲಿ ಆಗಿಲ್ಲ, ಬಸ್ಸಲ್ಲೋ ಕಾರಲ್ಲೋ ಕರ್ಕೊಂಡೋಗಿ ತೋರಿಸ್ತೀನಿ. ಅದಕ್ಕೂ ಮೀರಿ ಅಯ್ಯೋ, ನನ್ ಸುಮ್ನೆ ಇಲ್ದೆ ಅಷ್ಟೇ. ನಂಗೇನು ಬೇಡ, ನಿನ್ ಪ್ರೀತಿ ಒಂದಿದ್ರೆ ಸಾಕು. ಕೊನೆವರೆಗೂ ಹಿಂಗೆ ಖುಷಿಯಾಗಿರ್ತೀನಿ. ಕೊನೆವರೆಗೂ ಇರ್ತೀನಿ ಅಂತವಳು ಕೈಡಿಯ ಮುಂಚೆನೆ ಹೊರಟೋದ್ಲು. ಅವಳೇನೋ ಓದ್ಲು, ಆದರೆ ಕಂಡಿರೋ ಕನಸುಗಳು ಕಾಡ್ತವೆ, ಕಳೆದಿರೋ ನೆನಪುಗಳು ಕೆಣಕ್ತವೆ. ಈ ನೆನಪುಗಳು ಹಿಂಗೆ ಅನ್ಸುತ್ತೆ. ಕೆಲವ್ರ ಪಾಲಿಗೆ ಹೂವು, ಕೆಲವ್ರ ಪಾಲಿಗೆ ನೋವು, ಕೆಲವ್ರ ಪಾಲಿಗೆ ಸಾವು. ಆಗಲ್ಲಪ್ಪ, ಅವಳು ಪ್ರೀತಿ ತಪ್ಪಿಗೆ ನಮ್ಮ ಬಾಸ್ ಆಂಜನೇಯ ಹಿಂಗೆ ತಪ್ಪು ಕಾಣಿಕೆ ಹಾಕಿ ತಲೆ ತೊಳ್ಕೊಂಬಿಡ್ತೀನಿ. ಆಗ್ಲೇ ನೆಮ್ಮದಿ. ಬ್ರೋ 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 ಎಲ್ಲೆಲ್ಲಿ ಅಂತ ಹುಡ್ಕೋದು ಬ್ರೋ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ. ಒಂದೇ ಒಂದು ಹೆಲ್ಪ್ ಆಗ್ಬೇಕಿತ್ತು, ಅರ್ಜೆಂಟ್ ಬಾ ಬ್ರೋ, ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ. ಲೇ, ನಂದೇ ನನಗಾಗದೆ, ಸುಮ್ ನೋಡ್ಬಿಡಪ್ಪ. ಬ್ರೋ ಇದೇನ್ ಬ್ರೋ ಹಿಂಗ್ ಮಾತಾಡ್ತಿದ್ಯಾ? ನನ್ನ ಲೈಫ್ ಪ್ರಶ್ನೆ ಬ್ರೋ, ಬಾ ಬ್ರೋ, ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ, ಪ್ಲೀಸ್ ಪ್ಲೀಸ್. ಏನೋ ಅದು? ಬ್ರೋ ಅದು ಮಂತ್ರವಾದ ಹೇಳಿದಾನೆ. ನಮ್ ಹುಡ್ಗಿದು ಒಂದೇ ಒಂದ್ ಕೂದ್ಲು ತಗೊಂಡೋಗ್ ಕೊಟ್ಬಿಟ್ರೆ ನನ್ನ ಹಿಂದೆನೇ ಸುತ್ತಂಗ್ ಮಾಡ್ಬಿಡ್ತಾರೆ. ಹೊಡೆದು ಸಾಯಿಸ್ಬಿಡ್ತೀನಿ. ಹೋಗಲೇ, ಮನೆ ಮಠ ಮಾಡ್ಕೊಂಡವ್ರಿಗೆ ಹುಡುಗಿರ್ ಸಿಕ್ತಿಲ್ಲ, ಇನ್ ಮಾಟ ಮಾತ್ರ ಮಾಡೋರು ಹುಡುಗಿರ್ ಸಿಗ್ತಾರೇನೋ? ಈಗ ಹೆಂಗೋ ಕೆಲಸದಿಂದ 9 ಗಂಟೆಗೆ ಬಂದು ಬಿಸಿ ಬಿಸಿ ಉಂಡು ನೆಮ್ಮದಿಯಾಗಿ ಮಲಗ್ತಾ ಇದೆಯಾ. ಹುಡುಗಿ ಗಿಡ್ಗಿ ಅಂತ ಹೋದ್ರೆ ಮುದ್ದೆ ಸೇರಲ್ಲ, ನಿದ್ದೆ ಬರಲ್ಲ, ಹಾಳಾಗಿ ಹೋಗ್ತೀಯ. ಹೋಗ ಮನೆಗೆ. ಬ್ರೋ ನೀನ್ ತಪ್ಪು ತಿಳ್ಕೊಂಡಿದ್ಯಾ, ನನ್ ಬೇಬಿಡಲ್ಲ ಹಂಗಲ್ಲ ಬ್ರೋ. ಹೌದಪ್ಪ, ಅವಳ ತರದಳಲ್ಲ, ಅವಳಂಗೆ ಯಾರು ಇಲ್ಲ, ಅವಳು ಸ್ಪೆಷಲ್, ಅವಳು ಹಿಂಗಾಗಿ ಹುಟ್ಟಿರೋದು ಅಂತೆಲ್ಲ ಇವಾಗ ಅನ್ಸುತ್ತೆ. ಆಮೇಲೆ ಗೊತ್ತಾಗೋದು ಅವಳು ಬೇಬಿಡಲ್ಲ, ಪಾಲಿಡಲ್ಲ ಅಂತ. ಅನುಭವದಲ್ಲಿ ಹೇಳ್ತಾ ಇದೀನಿ, ಅಳಿಸ್ಕೊತದೆ. ಹೋಗ ಮನೆಗೆ. ಬ್ರೋ ಹೋಗಲೇ. ಲೈ, ನಿಮ್ ಮನೆ ಇರೋದು ಹಂಗಲ್ವೇನು? ಅಲ್ಲೆಲ್ಲ ಹೋಯ್ತಾ ಇದೆಯಾ? ಬ್ರೋ ಒಂದಲ್ಲ ಅಂದ್ರೆ ಮತ್ತೊಂದು ಅಂತ ಪಕ್ಕದ ದೋಣಿಲ್ ಒಂದು ಬ್ರೋ. ಹೊಡೆದು ಸಾಯಿಸ್ಬಿಡ್ತೀನಿ. ನೋಡ, ಜೀವನದಲ್ಲಿ 2 ದೋಣಿ ಮೇಲೆ ಕಾಲಿಟ್ಟೋನು, 2 ಓಣಿ ಮೇಲೆ ಕಣ್ಣಿಟ್ಟೋನು, ಉದ್ಧಾರ ಆಗಿದ್ದೇ ಇಲ್ಲ. ಹೋಗ ಮನೆಗೆ. ಪ್ರೀತಿ ಮಾಡಿದ್ರಿಲ್ಲ ಮುಲಾಮು, ಅದಕ್ಕೆ ಲವ್ ಮಾಡಲಿಲ್ಲ ಅಬ್ದುಲ್ ಕಲಾಮು ಅಂತ ಗೊತ್ತಿದ್ರು ನಾವು ಹುಡುಗರು ಬುದ್ಧಿ ಕಲಿಯಲ್ಲ.
ಲವ್ ಮಗ ನೀನೇನೋ ಏನಾಯ್ತು ನೀನು ಹೊಸ ಅವತಾರ? ಅವತಾರ ಏನಿಲ್ಲ ಕಣ, ಕೆಲ್ಸಕ್ಕೆ ಇಂಟರ್ವ್ಯೂಗೆ ಹೋಗಿದ್ದೆ. ಅಲ್ಲ ಪ್ಯಾಷನ್ನು ಸ್ವಂತವಾಗಿ ಏನೋ ಮಾಡ್ತೀನಿ ಅಂತ ಅಷ್ಟೊಂದು ಓಡಾಡ್ತಿದ್ದೆ, ಮತ್ತೆ ಇವಾಗ ಕೆಲಸ ಅಂತಿದ್ಯಾ? ಇಲ್ಲ ಕಣ, ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಪ್ಯಾಷನ್ ಅಂತನೋ ಸ್ವಂತವಾಗಿ ಏನೋ ಮಾಡ್ತೀನಿ ಅಂತ ಹೋದ್ರೆ ಅಷ್ಟು ಸುಲಭ ಅಲ್ಲ ಕಣ. ತಲೆ 100 ಐಡಿಯಾಗಳಿದ್ರು ಬಂಡವಾಳ ಇರಲ್ಲ, ಬಿದ್ರೆ ನಾನು ಇದೀನಿ ಅಂತ ಹೇಳೋರಿರಲ್ಲ. ದುಡ್ದು ಕೂಡಿಟ್ಟು ಏನಾರ ಮಾಡೋಣ ಅಂದ್ರೆ ದುಡ್ದಿದ್ದೆಲ್ಲ ದಿಲ್ಲೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಇಷ್ಟು ದಿನ ನಾನು ಏನೇನೋ ಪ್ರಯತ್ನ ಪಟ್ಟೆ, ಏನಾಯ್ತು? ಕೊನೆಗೆ ಪ್ರೀತಿನೂ ಹೋಯ್ತು, ಮನೇಲಿ ಮರ್ಯಾದೆನೂ ಹೋಯ್ತು, ಎಲ್ಲ ಕಳ್ಕೊಂಡೆ ಕಣೋ. ಏನಾಯ್ತು? ನಿನ್ ದಮ್ಮಯ್ಯ ಅವಳ ಬಗ್ಗೆ ಮಾತ್ರ ಕೇಳ್ಬೇಡ ಕಣೋ, ಈಗ ತಾನೇ ಟೀ ಕುಡ್ದಿದ್ದೀನಿ. ಸರಿ ಬಿಡು, ಮನೇಲಿ ಏನಂದ್ರು? ಅನ್ನದ ಓದ್ ಮುಗಿದು 2 ವರ್ಷ ಆದ್ರೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಅನ್ನಂಗಿಲ್ಲ, ಹೂ ಅನ್ನಂಗಿಲ್ಲ. ಜಾಬ್ ಇಲ್ಲ ಅಂದ್ರೆ ಜಾಬ್ ಕೊಡ್ತಾನೆ ಅಂತಾರೆ. ಇನ್ನೂ ಸಾಕ ಬದಲು ಒಂದು ನಾಯಿ ಸಾಕಿ ಪೆಡಿಗ್ರಿ ಹಾಕಿರಿ ನಿಯತ್ತಾಗಿ ಮನೆ ಕಾಯೋದು ಅಂತಾರೆ. ಮಾತಿಗೆ ಮುಂಚೆ ಅವ್ರ ಮಕ್ಳು ನೋಡು ಇವ್ರ ಮಕ್ಳು ನೋಡು ಅಂತಾರೆ. ಮಾತಾಡಕ್ಕೆ ಬಿಡದೆ ಮಾತಾಡೋ ಅಂತಾರೆ. 100 ರೂಪಾಯಿ ಕಾಸು ಕೇಳಿದ್ರೆ ಅವ್ರ ಕಾಲದ ಹಳೆ ಕತೆಗಳು ಹೇಳಿ ಯಾಕಾದ್ರೂ ಕೇಳುದಪ್ಪ ಅನ್ನಂಗ್ ಮಾಡ್ತಾರೆ. ಇಷ್ಟೇ ಅಲ್ಲ, ಕುಂತ್ರೆ ಕೆಮ್ತಾರೆ, ನಿಂತ್ರೆ ಕೆಕ್ಕರಿಸ್ತಾರೆ, ಮಲಗಿದ್ರೆ ಕ್ಯಾಕರಿಸ್ತಾರೆ. ಇದ್ರ ಜೊತೆಗೆ ಸಂಬಂಧಿಕರು ನನ್ನ ಶತ್ರುಗಳು ತಮ್ಮದೇ ಹರಿದು ಊರ್ ಬಾಗ್ಲಾಗಿದ್ರು ಆಗಾಗ ಮಜಾ ತಗೊಳ್ಳೋಣ ಅಂತ ನಮ್ಮ ಮನೆ ಹತ್ರ ಬಂದಾಗ ಅಮ್ಮ ಕಾಳಿ, ಅಪ್ಪ ಗೂಳಿ, ಒಟ್ನಲ್ಲಿ ನನ್ನ ಪರಿಸ್ಥಿತಿ ಆ ದೇವ್ರಿಗೆ ಪ್ರೀತಿ. ಮಗ ನಂದು ಅದೇ ಕತೆ. ಯಾವಾಗ ಮನೆಗೆ ಬರ್ತಾನೆ ಅಂತ ಕಾಯ್ತಿರ್ತಾರೆ. ಅದಿರಲಿ, ಲವ್ವಲ್ಲಿ ಅಷ್ಟೊಂದು ಲಾಯಲ್ ಆಗಿದ್ದಲ್ಲೋ ನೀನು? ಹುಡುಗಿರ್ ಲವ್ ಮಾಡಕ್ ಅಷ್ಟೇ ಕಣೋ ಲಾಯಲ್ ಆಗಿರೋ ನೋಡೋದು. ಮದ್ವೆ ಆಕೆ ಮನೆ ಮನೀರನ್ನೇ ನೋಡೋದು. ಅವಳು ನಾನು ಬಿಟ್ಟೋಗಿದ್ದು ಯಾವ್ದು ದೊಡ್ಡ ಕಾರಣಕ್ಕಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ. ಪ್ರೀತಿ ಯಾಕೆ 2 ಮನ್ಸು ಸಾಕು. ಆ ಪ್ರೀತಿ ಉಳಿಸ್ಕೊಳಕ್ಕೆ ದುಡ್ಡು ಬೇಕೇ ಬೇಕು. ನಾವು ಹುಡುಗರುಗಳು ಅರ್ಥ ಮಾಡ್ಕೊಳಲ್ಲ. ಜಾತ್ರೆ ಕೈ ಹಿಡಿದಳು ಜೀವನದಲ್ಲೂ ಕೈ ಹಿಡ್ತಾಳೆ ಅನ್ಕೊಂಡ್ಬಿಡ್ತೀವಿ. ಕೊನೆಗೆ ಜಾಬು ಜೇಬು ಜಾತಿ ಇವೇ ಮ್ಯಾಟ್ರ್ ಆಗೋದು. ಸರಿ, ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅನ್ಕೊಂಡಿದ್ಯಾ ಮಗ? ಇನ್ನೇನೋ ಮಾಡ್ಲಿ, ಎಲ್ಲ ಮುಗಿತಲ್ಲ. ನನ್ ಖುಷಿಗಾದ್ರೆ ಇದ್ರು ಮನೇಲಿ ಖುಷಿಗಾದ್ರೂ ಏನಾರ ಮಾಡೋಣ ಅನ್ಕೊಂಡಿದೀನಿ. ಸರಿ ಮಗ, ಟೈಮ್ ಆಯ್ತು, ನಾನು ಬರ್ತೀನಿ. ಅಣ್ಣ ತಗೊಳ್ಳಿ. ಬರ್ತೀನಿ ಕಣ. ನೋಡಿದ್ರಲ್ಲ, ಇದೇ ನನ್ನ ಕತೆ. ನನಗೊತ್ತು ಇದ್ರ ಹೊಸ್ದೇನೂ ಇಲ್ಲ, ಹೊಸ್ದೇನು ಹೇಳಕ್ ನಾನು ಹೊರಟೂ ಇಲ್ಲ. ಏಕೆಂದ್ರೆ ಇದು ನನ್ನ ಒಬ್ಬನ ಕತೆ ಅಲ್ಲ, ತುಂಬ ಜನರ ಕತೆ. ಖಾಲಿ ಕೈಲಿ ಕನಸ್ಕೊಂಡವರು, ಕಷ್ಟಪಟ್ಟವರು, ಕನ್ವರ್ಸಿದವ್ರ ವ್ಯತೆ. ಆದರೆ ಈ ಕಥೆಯಲ್ಲಿ ಮುಗಿಯಲ್ಲ, ಮುಗಿಬಾರ್ದು. ಏಕೆಂದರೆ ನಿಜವಾದ ಕತೆ ಈಗ ಶುರುವಾಗುತ್ತೆ.